1984ರಲ್ಲಿ ಕಾಂಗ್ರೆಸ್ ಪಕ್ಷವು ಸಿಖ್ಖರನ್ನು ಜೀವಂತವಾಗಿ ಸುಡುತ್ತಿದ್ದಾಗ ಆರ್ಎಸ್ಎಸ್ ಸ್ವಯಂ ಸೇವಕರು ಅವರ ಕಟ್ಟಕಡೆಯ ಭರವಸೆಯಾಗಿ ನಿಂತರು. 1984ರ ಸಿಖ್ ಹತ್ಯಾಕಾಂಡದ ಸಮಯದಲ್ಲಿ ಇಂದರ್ಪಾಲ್ ಸಿಂಗ್ ಗ್ವಾಲಿಯರ್ನಲ್ಲಿ ವಾಸಿಸುತ್ತಿದ್ದರು. ಅವರು ಒಣಹಣ್ಣುಗಳ ವ್ಯಾಪಾರ ಮಾಡುತ್ತಿದ್ದರು. ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿಯವರ ಹತ್ಯೆಯ ಸುದ್ದಿ ಹರಡಿತು ಮತ್ತು ನವೆಂಬರ್ 1ರ ಹೊತ್ತಿಗೆ ದೆಹಲಿಯಲ್ಲಿ ಭುಗಿಲೆದ್ದ ಗಲಭೆಯ ಜ್ವಾಲೆಗಳು ಮಧ್ಯಪ್ರದೇಶವನ್ನು ತಲುಪಿದ್ದವು. ಬೆಳಗ್ಗೆ 6-7 ಗಂಟೆ ಸುಮಾರಿಗೆ ಗಲಭೆಕೋರರು ತಮ್ಮ ಅಂಗಡಿಯನ್ನು ಲೂಟಿ ಮಾಡಿ ಸುಟ್ಟು ಹಾಕಿದ್ದಾರೆ ಎಂಬ ಮಾಹಿತಿ ಅವರಿಗೆ ಸಿಕ್ಕಿತು. ಸಶಸ್ತ್ರ ಕಾಂಗ್ರೆಸ್ ಕಾರ್ಯಕರ್ತರು ನಗರದಾದ್ಯಂತ ಭಯವನ್ನು ಹರಡುತ್ತಿದ್ದರು. ಇಂದರ್ಪಾಲ್ ಸಿಂಗ್ ಅವರಿಗೆ ಸಾವು ತನ್ನನ್ನೇ ಕಾಯುತ್ತಿದೆ ಎಂದನಿಸಿತು. ಆ ದಿನ ಅವರು ಹಿಂದೂಗಳು ಮತ್ತು ಸಿಖ್ಖರನ್ನು ಅವರ ಮನೆಗಳಿಂದ ಹೊರಗೆಳೆದುಕೊಂಡ ವಿಭಜನೆಯ ಸಮಯವನ್ನು ನೆನಪಿಸಿಕೊಂಡರು. ಆಗಲೇ ನೆರೆಹೊರೆಯವರಾದ ರಾಮ್ ಪ್ರಕಾಶ್ ನಾಗ್ಪಾಲ್, ಅವರ ಸಹೋದರ ಭಜನ್ ಸಿಂಗ್ ನಾಗ್ಪಾಲ್, ಲೇಖರಾಜ್ ಬಾತ್ರಾ, ದೇಸ್ರಾಜ್ ಬಾತ್ರಾ ಮತ್ತು ರಾಮ್ ಸ್ವರೂಪ್ ನಾಗ್ಪಾಲ್ ಮುಂದೆ ಬಂದರು. ಅವರೆಲ್ಲರೂ ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದರು. ಇಂದರ್ಪಾಲ್ ಸಿಂಗ್ ಅವರ ಕುಟುಂಬ ಅಪಾಯದಲ್ಲಿತ್ತು. ಅವರು ತಮ್ಮ ಮನೆಗೆ ಬೀಗ ಹಾಕಿ ಈ ಆರ್ಎಸ್ಎಸ್ ಸದಸ್ಯರೊಂದಿಗೆ ಅವರ ಮನೆಗೆ ಹೋದರು. ಇಡೀ ಕುಟುಂಬವು 2-3 ದಿನಗಳ ಕಾಲ ಅವರ ಮನೆಯಲ್ಲಿ ಅಡಗಿಕೊಂಡಿತು. ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಸಾರ್ವಜನಿಕರನ್ನು ರಕ್ಷಿಸಬೇಕಾದ ಪೊಲೀಸರು ಗಲಭೆಕೋರರ ಜೊತೆ ನಿಂತಿದ್ದರು. ಇಂದಿರಾ ಗಾಂಧಿ ಸರ್ಕಾರದ ಅವಧಿಯಲ್ಲಿ ನಡೆದ ಈ ಸಿಖ್ ಹತ್ಯಾಕಾಂಡವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.